ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬೋಣ ಬನ್ನಿ. ಅಲ್ಲಿವರೆಗೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಭೂಮಿಕಾ ಅವ್ರಿಗೆ ತುಂಬಾನೇ ಅನುಮಾನ ಬರ್ತಾ ಇರುತ್ತೆ ಆಕಾಶ್ ಮೇಲೆ. ಏನಿದು ನನ್ನನ್ನ ತುಂಬಾ ದೂರ ಮಾಡ್ತಿದ್ದಾನೆ, ಗೌತಮ್ ಅವ್ರನ್ನ ತುಂಬಾನೇ ಹಚ್ಕೊಂಡಿದ್ದಾನೆ ದಿನದಿಂದ ದಿನಕ್ಕೆ. ಆಗ ಲಕ್ಷ್ಮೀಕಾಂತ್ ಅವರು ಮನೆಗೆ ಕಾಲ್ ಮಾಡಿ ಎಲ್ಲಾನು ಹೇಳ್ತಾರೆ ಮಲ್ಲಿಗೆ. ಈ ತರ ಜಯದೇವ್ ಎಲ್ಲಾ ಕಡೆ ಹುಡ್ಕಾಡ್ತಿದ್ದಾನೆ ಮಲ್ಲಿ, ನಿನ್ನ ಇದೇ ಕಡೆ ನಿನ್ನ ನಂಬರು ಟ್ರ್ಯಾಕ್ ಆಗಿದೆಯಂತೆ. ಆಗ ಲಕ್ಷ್ಮೀಕಾಂತ್ ಅವರು ಮೊದ್ಲು ನೀನು ಬಚ್ಚಿಕ್ಕೋ ಮಲ್ಲಿ, ನೀನು ಎಲ್ಲಿ ಸಿಗಾಕೊಂಬೇಡ ಜಯದೇವ್ ಕೈಗೆ. ಆಗ ಮಲ್ಲಿ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಹೌದಮ್ಮ, ಅವನು ನಿನ್ನೆನೇ ಹುಡುಕ್ತಾ ಇದ್ದಾನೆ, ನಿನ್ನ ನಂಬರ್ ಇಲ್ಲೇ ಟ್ರ್ಯಾಕ್ ಆಗಿದೆಯಂತೆ, ನೀನು ಇಲ್ಲೇ ಎಲ್ಲೋ ಇದ್ಯಾ ಅಂತ ಅವನಿಗೆ ಗೊತ್ತಾಗಿದೆ ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ. ಈ ಕಡೆ ಮಂದಗಣಿ ಅವರು ತುಂಬಾನೇ ನೋವು ಪಡ್ತಾ ಇರ್ತಾರೆ. ನನಗೆ ಭೂಮಿಕಾನ ನೋಡ್ಬೇಕು, ಮೊಮ್ಮಗುನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಜೀವ. ನೋಡಿದ್ರೆ ಒಂಚೂರು ಅವಳು ಸುಳಿವು ಕೊಡ್ದಿರ ಅವಳು ಎಲ್ಲೋ ದೂರ ಹೊರಟೋಗಿದ್ದಾಳೆ. ಅದೇ ರೀತಿ ಅವಳು ಹೇಗಿದ್ದಾಳೋ ಅದೇ ರೀತಿ ನಾವು ಕೂಡ ಆಟದಿಂದಾನೇ ಗೆಲ್ಬೇಕು. ಆಗ ಜೀವ ಹೌದು ಅಮ್ಮ, ನನಗೆ ನಂಬಿಕೆ ಇದೆ, ಭೂಮಿಕಾ ಅವರು ತಿರ್ಗಾ ಮತ್ತೆ ಬಂದೇ ಬರ್ತಾರೆ, ನನಗ ಆ ನಂಬಿಕೆ ಇದೆ ಅಂತ ಜೀವ ಹೇಳ್ತಾರೆ. ಆಗ ಭೂಮಿಕಾ ಅವ್ರಿಗೂ ಕೂಡ ಅಮ್ಮನ ನೆನಪು ತುಂಬಾನೇ ಆಗ್ತಿರುತ್ತೆ. ಅಯ್ಯೋ ಅಮ್ಮಂಗೆ ನಾನು ಮೋಸ ಮಾಡ್ಬಿಟ್ಟೆ. ಅವ್ರಿಗೂ ತುಂಬಾನೇ ಆಸೆ ಇರುತ್ತೆ ಮೊಮ್ಮಗನ ನೋಡ್ಬೇಕು ಅಂತ. ಅಯ್ಯೋ ನಾನು ಇವಾಗ ಇಕ್ಕಟ್ಟಿನಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ, ಇವಾಗ ಎಲ್ಲರೂ ಕೂಡ ಅವ್ರವ್ರ ಸಮಸ್ಯೆನ ಹೇಳ್ಕೊಂತಾರೆ, ನನ್ ಸಮಸ್ಯೆನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಭೂಮಿಕಾ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಮತ್ತೆ ಈ ಕಡೆ ಜಯದೇವ್ ಅವ್ರಿಗೆ ಆಕಾಶ್ ಮತ್ತೆ ಮಿಂಚು ಇಬ್ರು ಕೂಡ ಸಿಕ್ಕೇ ಬಿಡ್ತಾರೆ. ಹಾಯ್ ಮಕ್ಕಳ, ಹಾಯ್, ನೀವೇನಿಲ್ಲಿ ಅಂತ ಕೇಳ್ತಾರೆ. ನೀವಿಬ್ರೇ ಇದ್ದೀರಾ, ದೊಡ್ಡವ್ರು ಯಾರು ನಿಮ್ ಜೊತೆಗೆ ಬಂದಿಲ್ವಾ ಅಂತ ಕೇಳ್ತಾರೆ. ಬಂದಿದ್ದಾರೆ, ಡಾರ್ಲಿಂಗ್ ಬಂದಿದ್ದಾರೆ ನಮ್ ಜೊತೆಗೆ. ಡಾರ್ಲಿಂಗ್ ಎಲ್ಲೋದ್ರು ಮಿಂಚು ಅಂತ ಕೇಳ್ತಾನೆ ಆಕಾಶ್. ಆಗ ಜಯದೇವ್ ನಿನ್ ಡಾರ್ಲಿಂಗ ಯಾರು ಅದು ಅಂತ ಕೇಳ್ತಾರೆ. ಅಯ್ಯೋ ನನ್ ಚಿಕ್ಕಮ್ಮ ಅದು ಅಂತ ಆಕಾಶ್ ಹೇಳಿದಾಗ, ಆಗ ಜಯದೇವ್ ಈ ಫೋಟೋನಲ್ಲಿರೋರು ಎಲ್ಲಾರು ನೋಡಿದಿರಾ ಅಂತ ಕೇಳ್ತಾರೆ. ಆಗ ಆಕಾಶ್ ಇವ್ರ ಅಂತ ಕೇಳ್ತಾನೆ. ಇವ್ರ ನಿಂಗ್ ಗೊತ್ತಾ ಹೇಳು ಅಂತ ಜಯದೇವ್ ಅವ್ರು ಕೇಳಿದಾಗ, ಆಗ ಆಕಾಶ್ ಅಯ್ಯೋ ಇವ್ರು ಯಾರೋ ಕೆಟ್ಟವ್ರು ಇರ್ಬೋದು, ಮಲ್ಲಿ ಫೋಟೋನ ತೋರಿಸ್ಬಿಟ್ಟು ಏನೋ ಕಿಡ್ನಾಪ್ ಮಾಡ್ಬಿಟ್ರೆ ಏನ್ ಮಾಡೋದು, ಇವ್ರ ನಂಗೆ ಗೊತ್ತಿಲ್ಲ ಅಂಕಲ್, ಇವ್ರು ಯಾರು ಅಂತ ನಾನು ನಿಮ್ನ ಕೇಳ್ದೆ. ಆಗ ಮಲ್ಲಿಗೆ ಮತ್ತೆ ಲಕ್ಷ್ಮೀಕಾಂತ್ ಅವರು ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಕೇಳಿ. ಆಗ ಭೂಮಿಕಾ ಅವರು ಮಲ್ಲಿ ಏನು ಇಷ್ಟೊತ್ತರೆಗೂ ಮನೇಲಿ ಇಲ್ವಲ್ಲ, ಎಲ್ಲಿ ಹೋದ್ರು ಅಂತ ಹೊರಗಡೆ ಬಂದು ನೋಡ್ತಾರೆ. ಆಗ ಗೌತಮ್ ಅವರು ನಿಂತಿರ್ತಾರೆ. ಆಗ ಭೂಮಿಕಾ ಅವರು ಅಯ್ಯೋ ಇವತ್ತು ಏನಾದ್ರು ಮಾಡಿ ಗೌತಮ್ ಅವ್ರ ಹತ್ರ ಎಲ್ಲಾ ವಿಷಯನ ಹೇಳ್ಕೊಬೇಕು. ಒಂದ್ ನಿಮಿಷ ಗೌತಮ್ ಅವ್ರೆ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಭೂಮಿಕಾ ಅವ್ರು ಹೇಳ್ತಾರೆ. ಆಗ ಗೌತಮ್ ಅವರು ಏನದು ಅಂತ ಕೇಳಿದಾಗ, ಆಗ ಭೂಮಿಕಾ ಅವರು ನೋಡಿ ನೀವು ಅಪ್ಪುನ ತುಂಬಾನೇ ಮುದ್ ಮಾಡ್ತಾ ಇದ್ದೀರಾ, ನೀವು ಮುದ್ ಮಾಡೋದ್ರಿಂದ ಅವ್ನು ತುಂಬಾನೇ ಬದಲಾಗಿದ್ದಾನೆ. ಆಗ ಗೌತಮ್ ಅವರು ಹೌದು ಭೂಮಿಕಾ ಅವರೇ, ಮಕ್ಳು ಅಂದ್ರೆ ಮುದ್ದು ತಾನೆ. ಆಗ ಭೂಮಿಕಾ ಅವರು ಹೌದು ಮಕ್ಳು ಅಂದ್ರೆ ಮುದ್ದು, ಆದ್ರೆ ಅವನು ಇದು ಜಾಸ್ತಿನೇ ಆಯ್ತು, ಅವ್ನು ನಿಮ್ ಹಿಂದೆಯಿಂದನೇ ಬರ್ತಿದ್ದಾನೆ, ಅವನಷ್ಟಕ್ಕೂ ನಿಮ್ಮನ್ನೇ ಹಚ್ಕೊಂಡಿದ್ದಾನೆ, ನನ್ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದಾನೆ ಗೌತಮ್ ಅವರೇ, ನಂಗಿದು ಇಷ್ಟ ಆಗ್ತಿಲ್ಲ ಗೌತಮ್ ಅವರೇ, ನಂಗಿದು ಸಹಿಸ್ಕೊಳಕ್ ಆಗ್ತಿಲ್ಲ, ಸಿಟ್ ಮಾಡ್ಕೊಂತಾರೆ ಭೂಮಿಕಾ ಅವರು. ಆಗ ಗೌತಮ್ ಅವರು ಏನ್ ಮಾತಾಡ್ತಿದ್ದೀರಾ ನೀವು, ನಾನ್ ಅವನ ಅಪ್ಪ ಅಲ್ವಾ ಅಂತ ಕೇಳ್ತಾರೆ. ಅದೇ ನಂಗೆ ಸಮಸ್ಯೆ ಆಗ್ತಿರೋದು, ಅವನಿಗೆ ಒಂದ್ ವೇಳೆ ನೀವೇ ಅಪ್ಪ ಅಂತ ಗೊತ್ತಾದ್ರೆ ನನ್ ಬಗ್ಗೆ ಅವನು ತಪ್ಪು ತಿಳ್ಕೊಂತಾನೆ, ಇಷ್ಟು ದಿವಸ ನಿಮ್ಗೆ ಮೋಸ ಮಾಡಿದೀನಿ ಅಂತ ಅವನಿಗೆ ಕೂಡ ಬೇಜಾರಾಗುತ್ತೆ, ದಯವಿಟ್ಟು ನೀವು ಅವನಿಂದ ದೂರ ಇರಿ, ಅವನ್ನ ಯಾವುದೇ ಕಾರಣಕ್ಕೂ ನೀವು ದೂರ ಮಾಡ್ಬೇಡಿ. ಆಗ ಅದನ್ನು ಕೇಳಿಸ್ಕೊಂಡ ಗೌತಮ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಮನೆಗೆ ಬಂದು ಭೂಮಿಕಾ ಅವರು ಕೂಡ ಕಣ್ಣೀರಾಗ್ತಾ ಇರ್ತಾರೆ. ಅದನ್ನ ಕ್ಷಮಿಸಿ ಗೌತಮ್ ಅವರೇ, ಆಕಾಶನಿಂದ ದೂರ ಆದ್ರೆ ಸಹಿಸ್ಕೊಳಕ್ ಆಗೋದಿಲ್ಲ, ಆದ್ರೆ ನಾನು ನಿಮ್ಮನ್ನು ಕೂಡ ದೂರ ಮಾಡ್ಕೊಂಡಿದ್ದೀನಿ, ಬೇರೆ ಅವನ್ಗೆ ನೀವೇ ತಂದೆ ಅಂತ ಗೊತ್ತಾದ್ರೆ ಅವನು ನನ್ನಿಂದ ತುಂಬಾ ದೂರ ಆಗ್ಬಿಡ್ತಾನೆ, ನಾನೇ ಕೆಟ್ಟವಳು ಅಂತ ಅವನ್ಗೆ ಭಾವನೆ ಬಂದ್ಬಿಡುತ್ತೆ. ಗೌತಮ್ ಅವರೇ ಮನ್ಸಲ್ಲೇ ಅನ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡು ಕಣ್ಣೀರ್ ಆಗ್ತಿರ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.